ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಒಂದು ವಿಶೇಷವಾದಂಥ ಕಥಾಹಂದರ ಹೊಂದಿರುವಂತಹ ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದುವೇ ಸುಖೀ ಭವ. ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಜಾಸ್ತಿ ಬೇಕು ಅಂತ ಕೇಳ್ತೀವಲ್ಲ, ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ನಾವು ಇವಾಗ ಚಿತ್ರತಂಡನ ಕೇಳೋಣ. ಸೊ ಇವಾಗ ಚಿತ್ರತಂಡದಿಂದ ನಮ್ಮ ಜೊತೆಗೆ ದ ರೆಸ್ಪೆಕ್ಟಬಲ್ ಸ್ಟಾರ್ ಆಗಿರುವಂತಹ ಗೌರವ್ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ. ಗೌರವಾನ್ವಿತ ಪ್ರತಿಭೆ. ನಾನು ಇದ್ಯಾವ ಹೊಸ ಹೆಸರು ಅಂತ ನೋಡ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ತುಂಬಾ ಜಾಸ್ತಿ ಗೌರವ ಕೊಡ್ತಾರೆ ಅಂಡ್ ಇವಾಗ ಮೂವೀಸ್ ಗಳಲ್ಲೂ ಕೂಡ ಜಾಸ್ತಿ ಶುರುವಾಗಿದೆ. ಸೊ ಗೌರವ್ ಶೆಟ್ಟಿ ಅವರಿಗೆ ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು ಸರ್. ಅಂಡ್ ವಿಹಾನ್ಶಿ ಹೆಗ್ಡೆ ಅವ್ರಿಗೂ ಕೂಡ ಸ್ವಾಗತ, ನಮಸ್ಕಾರ. ಎಸ್, ಸೊ ಇವಾಗ ಬೇಸಿಕಲಿ ಒಂದು ಮೂವಿ ಅಂತ ಹೇಳಿದ ತಕ್ಷಣನೇ ಚಿಕ್ಕ ಪುಟ್ಟ ರೋಲ್ಗಳು ಸಿಗ್ತಾ ಇರುತ್ತೆ. ಯಾವ್ದೋ ಒಂದು ಸಿಕ್ಕಿದ್ರೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ತರದ ರೋಲ್ ಏನಾ, ಇಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆ ಚೆನ್ನಾಗಿ ರೆಕಗ್ನೇಷನ್ ಕೊಡುವಂತ ರೋಲ್ ಈ ಮೂವಿನಲ್ಲಿ ಸಿಕ್ಕಿರೋದು? ಈ ಮೂವಿಯಲ್ಲಿ ಸಿಕ್ಕಿರೋದು ತುಂಬಾ ರೆಕಗ್ನೇಷನ್ ಸಿಗುವಂತ ಮೂವಿ. ನೋಡಿರೋರು ಯಾರೇ ಆಗ್ಲಿ ಸಿನಿಮಾಯಿಂದ ಆಚೆ ಬಂದ್ಮೇಲೆ ನನ್ನ ನೆನ್ಪಿಟ್ಕೊಂಡಿರ್ತಾರೆ ಸಿನಿಮಾದಲ್ಲಿ. ಅಂದ್ರೆ ಪ್ರೊಡ್ಯೂಸರ್ ಸರ್ ಹೇಳ್ತಾರೆ ನೀವೇ ಸೆಕೆಂಡ್ ಹೀರೋ ಈ ಸಿನಿಮಾಗೆ ಅಂತ. ಸಿನಿಮಾ ನೋಡ್ಬಿಟ್ಟು ಬಂದ್ಬಿಟ್ಟು ಸೆಕೆಂಡ್ ಅಲ್ಲಿ ಅಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಬಂದ್ರು ಇಡೀ ಸಿನಿಮಾ ಮುಗಿದ್ಮೇಲೂ ನೆನ್ಪಿಟ್ಕೊಂಡಿರ್ತಾರೆ ಜನ ಅಂತ. ಅಂದ್ರೆ ಒಂದು ಎಮೋಷನಲಿ ಎಲ್ರಿಗೂ ಟಚ್ ಆಗುತ್ತೆ. ನಮ್ದು ಇವ್ರದ್ದು ಆತರ ಒಂದು ಸೀನ್ ಇದೆ. ಕಾಮಿಡಿ ನೀವು ಹಂಗೆ ಹೇಳ್ಬಿಟ್ರೆ ಅದು ಸ್ವಲ್ಪ ಭಯ ಆಗುತ್ತೆ ನಮ್ಗೆ. ಅಂದ್ರೆ ಟಚ್ ಆಗುತ್ತೆ ನಮ್ದು ಎಮೋಷನಲಿ. ಅಂದ್ರೆ ಕಾಮಿಡಿ ಟ್ರ್ಯಾಕ್ ಹೋಗ್ತಾ ಇರುತ್ತೆ. ನಂದು, ಸಂತು ಮತ್ತೆ ನಮ್ಮ ನಿಖಿಲ್ ಇದಾರೆ, ಡಬ್ ಸ್ಟಾರ್ ನಿಖಿಲ್, 3 ಜನದ ಹೋಗ್ತಾ ಇರುತ್ತೆ. ಮಧ್ಯ ಫ್ಯಾಮಿಲಿ ಜೊತೆ ಹಿಂಗೆ ಮರ್ಜ್ ಆಗ್ತಾ ಕೊನೆಯಲ್ಲಿ ಒಂದು ಕೆಲವೊಬ್ರಿಗೆ ಇರುತ್ತಲ್ವಾ, ಫಸ್ಟ್ ಲವ್ ಯಾವಾಗ್ಲೂ ಬೆಸ್ಟ್ ಲವ್ ಇರುತ್ತೆ, ಒಬ್ಬೊಬ್ರ ಮೇಲೆ ಪ್ರೀತಿ ಆದ್ರೆ ಯಾವತ್ತೂ ಕಡಿಮೆ ಆಗಲ್ಲ ಅಂತ. ಸೊ ಅದು ಅವ್ರಿಗೆ ಸಿಗ್ಬೇಕು ಅನ್ನೋದಿರುತ್ತೆ. ಸೊ ಆ ಒಂದು ಎಮೋಷನಲ್ ಪಾರ್ಟ್ ನಮ್ಗೆ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಅದು. ಓಕೆ, ಬಟ್ ನಿಮ್ದು ಟ್ರ್ಯಾಕ್ ಬಂದು ಕಾಮಿಡಿ ಸ್ವಲ್ಪ ಇರುತ್ತೆ, ಅದ್ರೊಳಗಡೆ ಎಮೋಷನ್ ಎಂಡ್ ಅಲ್ಲಿ ಅದು ಅಂದ್ರೆ ಇವನ್ ಕಾಮಿಡಿ ಮಾಡ್ತಾ ಇದ್ರು ಅಯ್ಯೋ ಇವನು ಮೋಸ ಆಗ್ತಿದೆಯಲ್ಲ ಅನ್ನೋ ಜನ ಬೇಜಾರಾಗ್ತಾ ಇರ್ತಾರೆ. ಅಯ್ಯೋ ಹಿಂಗಾದ್ರೆ ಹಿಂಗ ಆಗ್ಬೇಕಲ್ಲ ಅಂತ. ಬಟ್ ಅದು ಕೊನೆಯಲ್ಲಿ ಖುಷಿ ಆಗ್ಬಿಟ್ಟು ಹಬ್ಬ ಸದ್ಯ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂತ ಕ್ಯಾರೆಕ್ಟರ್. ನೈಸ್. ಸೊ ಇವಾಗ ತುಂಬಾನೇ ಬಿಸಿಯೆಸ್ಟ್ ಟ್ಯಾಲೆಂಟ್ ಗಳಲ್ಲಿ ಇವ್ರನ್ನು ಕೂಡ ಒಬ್ರು. ಅಂದ್ರೆ ಎಲ್ಲಾ ಕಡೆನೂ ಕೂಡ ಕಾಣಿಸ್ಕೊಂತಾ ಇರ್ತಾರೆ. ರೀಲ್ಸ್ ಗಳಲ್ಲಿ ನೋಡ್ತೀರಾ ಅಂದ್ರೆ ಅಲ್ಲೂ ಇರ್ತಾರೆ, ಈ ಕಡೆ ಮೂವೀಸ್ ಅಲ್ಲಿ ನೋಡ್ತೀರಾ ಅಲ್ಲೂ ಇರ್ತಾರೆ, ಶಾರ್ಟ್ ಫಿಲ್ಮ್ಸ್ ಗಳಲ್ಲಿ ನೋಡ್ತೀರಾ ಅಂದ್ರೆ ಅಲ್ಲೂ ಇರ್ತಾರೆ. ಸೊ ಅವ್ರ ಜೊತೆಗೆ ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಅಂಡ್ ನಿಮ್ಮ ಒಂದು ಕ್ಯಾರೆಕ್ಟರ್ ಯಾವ ರೀತಿಯಾಗಿ ಬಂದಿದೆ? ತುಂಬಾ ಖುಷಿ ಇದೆ ಆಕ್ಚುಲಿ ಗೌರವ್ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡೋದಂದ್ರೆ. ಇವಾಗ ತುಂಬಾ ಬಿಸಿ ಆಕ್ಟರ್ ಅವರು. ಸಾರಿ ಎಲ್ರು ಹಂಗೆ ಅನ್ಕೊಂಡು ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಅಟ್ ಎ ಟೈಮ್ ಸಿನಿಮಾಗಳು ರಿಲೀಸ್ ಆಗ್ತಿದಾವಲ್ಲ, ಸೊ ಹೆವಿ ಬಿಸಿ ಇದಾರೆ ಅನ್ಕೊಂಡ್ಬಿಡ್ತಾರೆ. ಬಟ್ ಇದು ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಶೂಟ್ ಆಗಿರೋ ಸಿನಿಮಾಗಳು ಒಂದ್ ಟೈಮ್ ನಲ್ಲಿ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಈಗಲೇ ಬಂದ ತಕ್ಷಣ ಹೇಳಿದ್ರು ತಾನೇ 2 ಮೂವೀಸ್ ರಿಲೀಸ್ ಇದೆ ಅಂತ. ಸೊ ಅವ್ರಿಗೆ ನಾನ್ ನೋಡುವಾಗ ಯೂಟ್ಯೂಬ್ ಅಲ್ಲೂ ಅವರೇ ಇರ್ತಾರೆ, ಈ ಕಡೆ ಇನ್ಸ್ಟಾಗ್ರಾಮ್ ಅಲ್ಲೂ ಅವರೇ ಇರ್ತಾರೆ, ಈ ಕಡೆ ಮೂವೀಸ್ ಅಲ್ಲೂ ಅದೇ ನೀವ್ ಹೇಳ್ದಂಗೆ ಎಲ್ಲಾ ಕಡೆ ಇದಾರೆ. ಸೊ ಒಂದ್ ಒಳ್ಳೆ ಆಕ್ಟರ್, ಸ್ಪಾಂಟೇನಿಯಸ್ ಆಕ್ಟರ್. ಈ ತರ ಮಾಡ್ಬೇಕು ಅಂತ ಮುಂಚೆ ಪ್ರಿಪೇರ್ ಆಗೋದ್ಕಿಂತ ಅವ್ರಿಗೆ ಏನಾದ್ರು ನಾವು ನಿಂತ್ಕೊಂಡ ತಕ್ಷಣ ಹಿಂಗ್ ಹೇಳಿದ್ರೆ ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಮಾಡ್ತಾರೆ. ಸೊ ಅದು ನಂಗೆ ತುಂಬಾ ಇಷ್ಟ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ. ಸೊ ನನ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇದ್ರಲ್ಲಿ ಊರ್ವಿ ಅನ್ನುವಂತ ಒಂದು ಪಾತ್ರನ ನಾನು ಮಾಡ್ತಾ ಇದ್ದೀನಿ. ಸೊ ಆ ಹುಡ್ಗಿಗೆ ಒಬ್ರು ಹುಡ್ಗನ್ ಜೊತೆ ಲವ್ ಆಗುತ್ತೆ. ಸೊ ಆ ಲವ್ ಆದಾಗ ಅವಳಿಗೆ ಅದ್ ಸಿಗುತ್ತೋ ಇಲ್ವೋ, ಅಥವಾ ಅವಳು ನೆಕ್ಸ್ಟ್ ಏನಾದ್ರು ಅವಳು ಆ ಲೈಫ್ ಅಲ್ಲಿ ಟ್ವಿಸ್ಟ್ ಬಂದಾಗ ಅವಳು ಹೇಗೆ ಎಕ್ಸೆಪ್ಟ್ ಮಾಡ್ತಾಳೆ ಅದನ್ನ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ದಿಸ್ ಇಸ್ ಮೈ ಕ್ಯಾರೆಕ್ಟರ್. ಓಕೆ, ಸೊ ಇದಕ್ಕೆ ಮುಂಚೆ ತೆಲುಗಲ್ಲಿ ಮಾಡಿದ್ರ ಅಂಡ್ ಇವಾಗ ಕನ್ನಡದಲ್ಲಿ ಇನ್ನೂ ಹಲವಾರು ಮೂವೀಸ್ಗಳನ್ನ ಮಾಡಬೇಕು ಅಂತ ಬಹಳಷ್ಟು ಆಸೆಗಳಿರುತ್ತೆ. ಬಟ್ ಆದ್ರೆ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಬಂದ್ರೆ ಯಾವ ಕ್ಯಾರೆಕ್ಟರ್ ಸಿಕ್ಕಿದ್ರು ಕೂಡ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೀರಾ, ಅಥವಾ ಇದೇ ತರದ ಕ್ಯಾರೆಕ್ಟರ್ಸ್ ಬಂದ್ರೆ ಸೂಟ್ ಆಗುತ್ತೆ ಅನ್ನೋ ತರ ಏನಾದ್ರು ಇದೆಯಾ ನಿಮ್ಗೆ? ಆಕ್ಚುಲಿ ಅದು ನಾನ್ ಹೇಳೋದ್ಕಿಂತ ನಮ್ ಡೈರೆಕ್ಟರ್ ಸರ್ ಅಥವಾ ಜನ ನೋಡಿದಾಗ ಹೇಳಿದ್ರೆ ಅದು ಚೆನ್ನಾಗ್ ಅನ್ಸುತ್ತೆ ನನ್ ಬಗ್ಗೆ ಹೇಳೋದ್ಕಿಂತ. ಬಟ್ ನಾನ್ ಸಿಕ್ಕರೆ ರೋಲ್ಸ್ ಒಂದ್ ಒಳ್ಳೆ ಕಂಟೆಂಟ್ ಇರ್ಬೇಕು, ಜನಕ್ಕೆ ಅದು ಒಳ್ಳೆ ಮೆಸೇಜ್ ಕೊಡ್ಬೇಕು. ಏನಾದ್ರು ಒಂದ್ ಮೂವಿ ಮಾಡ್ತಿದೀವಿ ಅಂದ್ರೆ ಸುಮ್ನೆ ಸಿಕ್ಕಿದೆ ಏನೋ ಚಾನ್ಸ್ ಸಿಗ್ತಾ ಇಲ್ಲ ಅಥವಾ ಏನೋ ಸಿಕ್ಕಿದೆ ಮಾಡೋಣ ಅನ್ನೋ ತರ ಮೂವೀಸ್ ನನ್ಗೆ ಇಷ್ಟ ಇಲ್ಲ. ಸೊ ಮಾಡಿದ್ರೆ ಅದರಿಂದ ಜನಕ್ಕೂ ಕೂಡ ಎಂಟರ್ಟೈನ್ ಆಗ್ಬೇಕು. ಅವ್ರು ಬಂದಿರ್ತಾರೆ ನಮ್ಗೋಸ್ಕರ ಟೈಮ್ ತೆಗೆದು ಥಿಯೇಟರ್ಸಿಗೆ ಬಂದು ಅವ್ರು ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ ಅಂದ್ರೆ ಅವ್ರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಮೂವಿ ನೋಡಿದ ತಕ್ಷಣ ಓಕೆ ಬೆಸ್ಟ್ ಮೂವಿ, ನಾವು ನೋಡಿದ್ದಕ್ಕೂ ನಮ್ಮ ಟೈಮ್ಗೂ ಉಳಿತಾಯ ಆಗಿದೆ ಅಂತ ಅನ್ನೋ ತರ ಮೂವೀಸ್ ಮಾಡ್ಬೇಕಂತ ನಂಗೆ ಇಷ್ಟ. ಇವಾಗ ಜನ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲದನ್ನು ಕೂಡ ಫೋನಲ್ಲಿ ಸಿಕ್ಬಿಡುತ್ತೆ, ನಾನು ಯಾಕೆ ಥಿಯೇಟರ್ ಬರಬೇಕು ಅನ್ನೋ ಒಂದು ಕ್ವಶನ್ ಕೂಡ ಇರುತ್ತೆ. ಸೊ ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ ಗಳನ್ನ ನಾವು ಶಾರ್ಟ್ ಫಿಲ್ಮ್ಸ್ ಅಲ್ಲೇ ನೋಡಿರ್ತೀವಿ ಅಥವಾ ಬೇರೆ ಮೂವೀಸ್ ಗಳಲ್ಲಿ ನೋಡಿರ್ತೀವಿ. ಬಟ್ ಆದ್ರೆ ಈ ಮೂವಿನ ನಾನು ಯಾಕೆ ನೋಡ್ಬೇಕು ಅಂತ ಹೇಳಿ ಜನ ತುಂಬಾನೇ ಕೇಳ್ತಾರೆ. ಸರ್ ಶಾರ್ಟ್ ಫಿಲಮ್ ಅಲ್ಲಿ ಏನಂದ್ರೆ ನಾವು 10 ಮಿನಿಟ್ಸ್ಗೆ ಪಂಚು ಏನ್ ಬೇಕು ಅಷ್ಟು ಮಾತ್ರ ಕೊಟ್ಟು ನಗಿಸ್ತೀವಿ.
ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸಿನಿಮಾದಲ್ಲಿ ನಗು ಇರುತ್ತೆ, ಅಳು ಇರುತ್ತೆ, ಎಮೋಷನ್ ಇರುತ್ತೆ, ಟ್ವಿಸ್ಟ್ ಇರುತ್ತೆ, ಟರ್ನ್ಸ್ ಇರುತ್ತೆ, ಏನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಇದೆಲ್ಲಾನು ಕುತ್ಕೊಂಡು ಅಂದ್ರೆ ಈಗ ನಾವು ಫೋನಲ್ಲಿ ಏನೋ ನೋಡ್ತಾ ಇರ್ತೀವಿ ಅನ್ಕೊಳ್ಳಿ, ಟಿವಿಲಿ ಏನೋ ನೋಡ್ತಾ ಇರ್ತೀವಿ ಅನ್ಕೊಳ್ಳಿ, ಅವ್ರು ಬಂದು ಡಿಸ್ಟರ್ಬ್ ಮಾಡ್ತಾರೆ, ಅಥವಾ ಫೋನಲ್ಲಿ ಏನೋ ಕಾಲ್ ಬರುತ್ತೆ, ಅಥವಾ ಬೇರೆ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾರೆ, ಅಥವಾ ಎಲ್ಲೋ ಹೋಗ್ಬೇಕಾಗಿರುತ್ತೆ. ಥಿಯೇಟರ್ಗೆ ಅಂತ ನಾವು ಒಂದು 150 ರೂಪಾಯಿ ಕೊಟ್ಬಿಟ್ಟು ಬಂದು ಕುತ್ಕೊಂಡಾಗ 2 hours ನಾವು ಏನು ಫೋನ್ ಬಂದ್ರು ಡಿಸ್ಟರ್ಬ್ ಆಗಲ್ಲ, ಯಾರೇ ಬಂದು ಕರೆಯೋಕ್ಕೂ ಆಗಲ್ಲ, ಏನಿಲ್ಲ. ಸೊ ಸಿನಿಮಾನ ಅದೇ ತರನೇ ನೋಡ್ಬೇಕು ಆಕ್ಚುಲಿ. ನನ್ ಮೊನ್ನೆ ರೀಸೆಂಟ್ ಆಗಿ ಯಾರೊಬ್ರು ಸಿಕ್ಕಿದ್ರು, ಅವರು ರಿಟೈರ್ಡ್ ಮ್ಯಾನೇಜರ್ ಅಂತ ಬ್ಯಾಂಕ್ ಅಲ್ಲಿ. ಅವ್ರೇನಂದ್ರು ಅಂದ್ರೆ, ಓಕೆ ನಾನು ಥಿಯೇಟರ್ ಮುಂಚೆ ಹೋಗ್ತಾ ಇದ್ದೆ, ಬಟ್ ಥಿಯೇಟರ್ ಅಲ್ಲಿ ಏನಂದ್ರೆ ಅವ್ರ ಫೋನ್ ತೆಗಿಯೋದು ಅಥವಾ ಮಧ್ಯದಲ್ಲಿ ಫ್ಲಾಶ್ ಲೈಟ್ ಆನ್ ಮಾಡೋದು ಇವೆಲ್ಲ ನನ್ಗೆ ತುಂಬಾ ಇರಿಟೇಟ್ ಆಗುತ್ತೆ. ಅವ್ರ ಮನೇಲಿ ಶೂಟಿಂಗ್ ಹೋಗಿದ್ವಿ ನಾವು. ಅವ್ರ ಅದಕ್ಕೆ ಒಂದು ಥಿಯೇಟರ್ ಸೆಟಪ್ ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಮನೆ ಒಳಗಡೆ. ಅಂದ್ರೆ ನನ್ಗೆ ಏನಂದ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಲಾಕ್ ಹಾಕ್ಬಿಡ್ತೀನಿ, ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ, ಇಡೀ ಇದ್ರೊಳಗಡೆ ನಾನು ಒಬ್ನೇ ಕುತ್ಕೊಂಡು ಸಿನಿಮಾ ನೋಡ್ತೀನಿ, OTT ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅಂತ. ಅವ್ರಿಗೆ ಏನಂದ್ರೆ ನೋಡಕ್ ಆಸೆ ಇದೆ ಥಿಯೇಟರ್ ಎಫೆಕ್ಟ್ ಅಲ್ಲಿ ಅಥವಾ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು, ಬಟ್ ಆ ಅವಕಾಶ ಥಿಯೇಟರ್ ಒಳಗಡೆ ಸಿಗ್ತಾ ಇಲ್ಲ ಅವ್ರಿಗೆ ಅನ್ನೋದೊಂದು ಇದಿದೆ. ಅಂದ್ರೆ ಎಷ್ಟೊಂದ್ ಜನಕ್ಕೆ ಆಸೆ ಇದೆ ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ, ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕಷ್ಟೇ. ನಾವೇನ್ ಫೋನಲ್ಲಿ ನೋಡೋದ್ ಬೇರೆ, ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದ್ ಬೇರೆ. ಓಕೆ, ಸೊ ಇನ್ನು ಈ ಮೂವಿನಲ್ಲಿ ರವಿಶಂಕರ್ ಗೌಡ ಇದ್ದಾರೆ, ಶೋಭ್ರಾ ಸರ್ ಇದ್ದಾರೆ. ಸೊ ದೊಡ್ಡ ಆರ್ಟಿಸ್ಟ್ ಗಳ ಒಂದು ದಂಡ್ ಇರ್ಬೇಕಾದ್ರೆ ಅವ್ರ ಜೊತೆಗೆ ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಮತ್ತೆ ಅವರ ನಿಮ್ಮ ಕಾಂಬಿನೇಷನ್ ಏನಾದ್ರು ಈ ಮೂವಿನಲ್ಲಿ ನೋಡೋಕ್ ಸಿಗುತ್ತಾ? ಇದೆ, ಖಂಡಿತ ಇದೆ ಸರ್, ಖಂಡಿತ ಇದೆ. ಅಂದ್ರೆ ಒಂದು ಫ್ಯಾಮಿಲಿ ಕ್ಲಬ್ ಆದಾಗ ನಾವೆಲ್ಲ ಇನ್ಕ್ಲೂಡ್ ಆಗ್ತೀವಿ ಅದ್ರೊಳಗಡೆ. ಇನ್ಕ್ಲೂಡ್ ಇದ್ದಾಗ ಸೀನ್ಗಳು ಇದ್ದೇ ಇರುತ್ತೆ. ಹಂಗಾಗಿ ಬಟ್ ನಾವು ರವಿಶಂಕರ್ ಸರ್ನೆಲ್ಲ ನಾವು ಚಿಕ್ಕ ವಯಸ್ಸಿಂದನೂ ಅವ್ರ ನಗ್ಸೋದು ಆ ತರ ಎಲ್ಲ ನೋಡ್ಕೊಂಡು ಬೆಳೆದವ್ರು ನಾವು. ಅಂದ್ರೆ ಅವ್ರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಗಳಾಗಿರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ನಾವು ಬಂದಿದ್ದು. ಅಂದ್ರೆ ಅವ್ರನ್ನೆಲ್ಲ ನೋಡ್ಬೇಕು ಅಥವಾ ಅವ್ರ ಜೊತೆ ಮಾತಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡ್ ಬಂದವರು. ಬಟ್ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶನೇ ಸಿಕ್ತಲ್ವಾ. ಸೊ ಅವ್ರ ಹತ್ರ ಬರೀ ಕೆಲಸ ಮಾಡೋದ್ರ ಹೆಚ್ಚಾಗಿ ಅವ್ರು ಮಾಡೋ ಅಂತ ಕೆಲ್ಸನ ನೋಡಿ ಕಲಿಯೋದು ತುಂಬಾ ಇರುತ್ತೆ. ಈಗ ಶೋಭ್ರಾ ಸರ್ ಆಗಿರ್ಬೋದು, ಅವರು ಬರೀ ರೌಡಿಸಮ್ ಅಲ್ಲೂ ಕಾಮಿಡಿ ಮಾಡಿರೋರು. ಅಂದ್ರೆ ಕೆಲವೊಂದು ಸೀನ್ಗಳು ಈಗ್ಲೂ ಹೆವಿ ವೈರಲ್ ಆಗಿದಾವೆ. ಏನ್ ಮಾಡ್ತಿದ್ರು ಇದನ್ನು ಲೈವ್ ಬ್ಯಾಂಡ್ ಪಾಯ ತೊಡ್ಬಿಟ್ಟು ಲೈವ್ ಬ್ಯಾಂಡ್ ಕಟ್ಟ ಅನ್ಕೋತಿದ್ವಿ. ಈ ತರ ಸಿನಿಮಾಗಳೆಲ್ಲ ಆ ಡೇವಿಡ್ ಸರ್ ಅವ್ರದ್ದು ರೈಟಿಂಗ್ ಎಲ್ಲ ಭಾರಿ ಇಷ್ಟ, ಭಾರಿ ಎಂಜಾಯ್ ಮಾಡಿದೀವಿ ನಾವು. ಇವಾಗ್ಲೂ ಎಂಜಾಯ್ ಮಾಡ್ತಾ ಇದೀವಿ. ಬಟ್ ಅವ್ರ ಜೊತೆ ಕೆಲಸ ಮಾಡಕ್ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ಲವ್ ಅಂತ ಕೇಳಿದ ತಕ್ಷಣನೇ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಅಂತ ಕೇಳಿದ್ರೆ ಇಟ್ ಈಸ್ ಲೈಕ್ ಒಂದು 1 day ಲವ್ ಸ್ಟೋರಿ ಅಥವಾ 1 month ಲವ್ ಸ್ಟೋರಿ ತರನೇ ಇರುತ್ತೆ. ಬಟ್ ಆದ್ರೆ ಪ್ರೀತಿ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ? ಪ್ರೀತಿ ಅಂದ್ರೆ ನನ್ನ ಪ್ರಕಾರ ಒಂದೇ ತರ ಇಲ್ಲ. ಸೊ ತಂದೆ ತಾಯಿ ಪ್ರೀತಿ ಇದೆ, ನಮ್ಮ ಅಣ್ಣ ತಂಗಿ ಪ್ರೀತಿ ಇದೆ ಗೊತ್ತು, ಬಟ್ ಆದ್ರೆ ಸೊ ಇವಾಗಿನ ಜನರೇಷನ್ ಅಲ್ಲಿ ಕೂಡ ಇದ್ದಾರೆ, ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡೋರು ಇದ್ದಾರೆ. ಮೊನ್ನೆನೂ ತಾನೇ ನಾವು ಒಂದು ರೀಲ್ಸ್ ಅಲ್ಲಿ ಎಲ್ಲ ಫೇಮಸ್ ಆಗಿತ್ತು ನೋಡಿ, ಕ್ಯಾನ್ಸರ್ ಆಗಿದೆ ಅಂದ್ರೂ ಅವ್ರ ಹೆಂಡತಿಗೆ ನೋಡ್ಕೊಂಡು ಅವ್ರು ಆತರ ಎಲ್ಲ ಇದೆ ಇವಾಗೂ ಕೂಡ. ಬಟ್ ಕಡಿಮೆ ಆಗಿದೆ, ಯಾಕಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಅದು ಲವ್ ಅನ್ನು ತುಂಬಾ ಈಸಿ ಅವೈಲೇಬಲ್ ಆಗ್ಬಿಟ್ಟಿದೆ. ಹಾಗಾಗಿ ತುಂಬಾ ಏನೋ ಬೇಕಾಬಿಟ್ಟಿ ತಗೊಳ್ತಾ ಇದಾರೆ. ಬಟ್ ನನ್ಗೆ ಅನ್ಸ್ದಂಗೆ ಇಟ್ಸ್ ನಾಟ್ ಗುಡ್. ಲವ್ ಆ ಎಮೋಷನ್ ಇಟ್ಸ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಎಮೋಷನ್. ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಅದೊಂದು ಪ್ಯೂರ್ ಇರಬೇಕು. ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡೋದು ಇಟ್ಸ್ ನಾಟ್ ಅ ಲವ್ ಅನ್ಸುತ್ತೆ ನನಗೆ. ಓಕೆ, ಸೊ ಈಗ ಹೊಸಬ್ರು ಒಂದು ಮೂವಿಗೆ ಎಂಟ್ರಿ ಕೊಡ್ತಾ ಇದಾರೆ, ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದಾರೆ ಅಂತ ಹೇಳೋದಾದ್ರೆ ಯಾವ ರೀತಿಯಾಗಿ ಒಂದು ಸಪೋರ್ಟ್ ಸಿಗುತ್ತೆ ಅಥವಾ ಎಷ್ಟು ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ ಹೀರೋಯಿನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ ಅನ್ನೋದಾದ್ರೆ? ತುಂಬಾ ಚಾಲೆಂಜಸ್ ಫೇಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಬರುವಾಗ ಯು ಆರ್ ನಾಟ್ ಎ ರೆಕಗ್ನೈಸ್ಡ್ ಫೇಸ್ ಅಲ್ವಾ. ಸೊ ಹಾಗಾಗಿ ತುಂಬಾ ಆಡಿಷನ್ಸ್ ಕೊಡ್ಬೇಕು. ಆ ಆಡಿಷನ್ಸ್ ಅಲ್ಲೂ ಕೂಡ ಸ್ವಲ್ಪ ಪಾಲಿಟಿಕ್ಸ್ ನಡೀತಾ ಇರುತ್ತೆ, ಇದೆ ತುಂಬಾ ಚಾಲೆಂಜಸ್. ನೀವು ಆ ತರದ್ದು ಇನ್ಸಿಡೆಂಟ್ಸ್ ಏನಾದ್ರು ಫೇಸ್ ಮಾಡಿದ್ರಾ ಅಥವಾ ಹೇಗೆ ಅಂತ? ಅಂದ್ರೆ ನಾನು ಒಂದು ಸೀರಿಯಲ್ ಇದ್ರಲ್ಲಿ ಹೋಗಿದ್ದೆ ಆಡಿಷನ್ ಕೊಡುವಾಗ. ಅದು ಆಕ್ಚುಲಿ ಅವ್ರು ಆಲ್ರೆಡಿ ಹೀರೋಯಿನ್ಸ್ ನ ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ಜಸ್ಟ್ ಫಾರ್ಮಾಲಿಟಿಗೋಸ್ಕರ ಆಡಿಷನ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಎಷ್ಟೊಂದ್ ಜನ ಅವ್ರ ಟೈಮ್ನೆಲ್ಲ ಇನ್ವೆಸ್ಟ್ ಮಾಡಿ, ಅದೇ ಎನರ್ಜಿ ಇನ್ವೆಸ್ಟ್ ಮಾಡಿ ಒಂದ್ ಹೋಪ್ ಇಡ್ಕೊಂಡು ಬಂದಿರ್ತಾರೆ. ಬಟ್ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ನಮಗ್ ಅರ್ಧ ಜನ ತಗೊಂಡ್ರು, ಅರ್ಧ ಜನ ತೋರ್ಸ್ಕೊಳಕ್ ಇಟ್ಕೊಂಡಿದ್ದಾರೆ ಅಷ್ಟೇ. ಸೊ ಆತರ ಮಾಡ್ಬಾರ್ದು. ಸೇಮ್ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಅವಾಗ ಆಡಿಷನ್ ಗೆಲ್ಲ ಅಟೆಂಡ್ ಮಾಡ್ತಾ ಇದ್ವಲ್ಲ, ನಾವು 4-5 ಜನ ಟೀಮು ಯಾವಾಗ್ಲೂ ಆಡಿಷನ್ಗೆ ಹೋಗ್ತಾ ಇದ್ವಿ. ನಾವೊಂದು ಆಡಿಷನ್ಗೆ ಹೆವಿ ಜನ ಬಂದಿದ್ರು. ಅಂದ್ರೆ ಯಾವ್ದೋ ಒಂದು ಚಾನಲ್ ಇದಕ್ ಬೇಕು ಅಂತ ಯಾವ್ದೋ ಒಂದು ಪ್ರೊಡಕ್ಷನ್ ಹೌಸ್ ಅವರು ಸೀರಿಯಲ್ಗೆ ಅಂದ್ಬಿಟ್ಟು ಆಡಿಷನ್ ಮಾಡಿದ್ರು. ಇದು ನೋನ್ ಪ್ರೊಡಕ್ಷನ್ ಹೌಸ್ ಅಲ್ವಾ, ಸಿಗ್ಬೋದು ಅವಕಾಶ ಅಂತ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಿಪೇರ್ ಆಗೋ ಆಡಿಷನ್ ಎಲ್ಲ ಅಟೆಂಡ್ ಮಾಡ್ಬಂದು. ಅವಾಗ ನಾವು ಆಡಿಷನ್ ಅಟೆಂಡ್ ಮಾಡ್ಬೇಕಾದ್ರೆ ಒಬ್ಬ ಬಂದ, ಜಿಮ್ ಎಲ್ಲ ಬ್ಯಾಗ್ ಹಾಕೊಂಡು ಸೈಡ್ ಹಾಕೊಂಡು ಬಂದ್ಬಿಟ್ಟು ಡೈರೆಕ್ಟರ್ ಪಕ್ಕ ಕುತ್ಕೊಂಡು ಮಾತಾಡ್ಕೊಂಡು ಆರಾಮ್ಗೆ. ಆಮೇಲೆ ಯಾರೋ ಪರಿಚಯ ಇರ್ತಾರೆ ಅಂತ ಕಟ್ ಮಾಡಿದ್ರೆ ನೆಕ್ಸ್ಟ್ ತಿಂಗಳು ಅವ್ರದ್ದು ಪ್ರೋಮೋ ರಿಲೀಸ್ ಆಯ್ತು ಹೀರೋ ಅಂದ್ಬಿಟ್ಟು. ಅವ್ರನ್ನ ಇಟ್ಕೊಂಡು ನೀವು ನಮ್ನೆಲ್ಲ ಏನಕ್ಕೆ ಆಡಿಷನ್ ಮಾಡಿದ್ರಿ?
ಸೊ ನಂಗೂ ಅದೇ ಸೇಮ್ ಎಕ್ಸ್ಪೀರಿಯನ್ಸ್. ಅದು ಒಳ್ಳೇದಲ್ಲ ಅನ್ಸುತ್ತೆ ನಂಗೆ. ಸೊ ಆಡಿಷನ್ ಹೆಸರಲ್ಲಿ ನಡೀತಾರೆ ಚಿಕ್ಕ ಸ್ಕ್ಯಾಮ್. ಆಡಿಷನ್ ಅವಶ್ಯಕತೆನೇ ಇಲ್ಲ ಸರ್ ಇವಾಗ, ಯಾಕೆಂದ್ರೆ ಎಲ್ಲರೂ ಅವ್ರವ್ರ ಟ್ಯಾಲೆಂಟ್ ನ ಎಕ್ಸ್ಪೋಸ್ ಮಾಡ್ಕೊಳಕ್ಕೆ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲರೂ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ ಕ್ಯಾರೆಕ್ಟರ್ ಯಾರು ಸೂಟ್ ಆಗ್ತಾರ ಅವ್ರನ್ನ ಕರೆಸ್ಬೇಕು, ನಿಮ್ ಕ್ಯಾರೆಕ್ಟರ್ ಸೂಟ್ ಆಗೋ ತರ ಆಕ್ಟ್ ಮಾಡಿ ನೋಡಿಸ್ಬೇಕು, ಅಥವಾ ಟ್ರೈನ್ ಮಾಡ್ಬೇಕು. ಅವ್ರಿಗೆ ಆಗುತ್ತಾ, ವರ್ಕ್ ಆಗುತ್ತಾ, ಆಕ್ಟ್ ಮಾಡಿಸ್ಬೇಕು. ಇಲ್ವಾ ಸಾರಿ ನಮ್ ಕ್ಯಾರೆಕ್ಟರ್ ಇದಾಗ್ತಾ ಇಲ್ಲ, ಬೇರೆಯವ್ರನ್ನ ನೋಡ್ಕೊಂಡು ಬೇರೆಯವ್ರನ್ನ ಕರ್ಸ್ಬಿಟ್ಟು ಮಾಡ್ಬೇಕು. ಅದ್ ಬಿಟ್ಬಿಟ್ಟು ನಾವೊಂದು ಆಡಿಷನ್ ಮಾಡ್ತಾ ಇದೀವಿ, ನಿಮ್ಗೆಲ್ಲ ಅವಕಾಶ ಕೊಡ್ತೀವಿ ಅಂದ್ಬಿಟ್ಟು 100 ಜನನ ಕ್ಯೂ ಅಲ್ಲಿ ನಿಲ್ಸ್ಕೊಬಿಟ್ಟು ಒಂದ್ ಕ್ಯಾಮ್ರಾ ಇಟ್ಬಿಟ್ಟು ಒಂದ್ 10 ಜನ ಕುತ್ಕೊಂಡ್ಬಿಟ್ಟು ಆಕ್ಟ್ ಮಾಡು, ಇದೆಲ್ಲ ಪಾಪ ಎಲ್ರಿಗೂ ಸ್ಟಾರ್ಟಿಂಗ್ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಭಯ ಇದ್ದೇ ಇರುತ್ತೆ. ನಾವು ಫಸ್ಟ್ ಏನ್ ಮಾಡ್ಬೇಕು, ಅವ್ರ ಭಯನ ಹೊಡಿಬೇಕು. ಅದಾದ್ಮೇಲೆ ಎಂತವ್ರೇ ಇದ್ರು ಆಕ್ಟ್ ಮಾಡ್ತಾರೆ. ಎಸ್. ಸೊ ಈ ಒಂದು ಪ್ರೊಡಕ್ಷನ್ ಹೌಸ್ ಮತ್ತೆ ಡೈರೆಕ್ಟರ್ ಬಗ್ಗೆ ಹೇಳ್ತೀರ ಅನ್ನೋದಾದ್ರೆ, ಲೈಕ್ ಎಷ್ಟು ಪ್ಯಾಷನೇಟ್ ಇದ್ದಾರೆ ಒಂದು ಮೂವಿನ ಪರದೆ ಮೇಲೆ ಕೊಡಬೇಕು ಅನ್ನೋದಕ್ಕೋಸ್ಕರ, ಎಷ್ಟು ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ತಾರೆ ಅಂದ್ರೆ ಸರ್ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗಿರೋ ಸಿನಿಮಾ ಪರಿಸ್ಥಿತಿಯಲ್ಲಿ ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡುವಂತ ಧೈರ್ಯ ಯಾರು ಮಾಡ್ತಾ ಇಲ್ಲ. ಅಂತದ್ರಲ್ಲಿ ಸಂತೋಷ್ ಸರ್ ಇನ್ವೆಸ್ಟ್ ಮಾಡಕ್ಕೆ ಮುಂದೆ ಬಂದು ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಡಬಲ್ ಗುಂಡಿಗೆ ಇವಾಗಿರೋದು ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ. ಯಾಕೆ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟರ್ ಹತ್ರ ಕತೆ ಕೇಳಿದ್ಮೇಲೆ ಅವ್ರಿಗೊಂದು ಪ್ಯಾಷನ್ ಇರುತ್ತಲ್ವಾ, ಈ ಸಿನಿಮಾ ಚೆನ್ನಾಗುತ್ತೆ ಅಂತ, ಅದೇ ಒಂದು ನಂಬಿಕೆ ಮೇಲೆ ಮಾಡಿರ್ತಾರೆ. ಅದು ಒಂದ್ ಕತೆ ಚೆನ್ನಾಗಿದ್ದಾಗ ಅದ್ರಲ್ಲಿ ಇಂಥವ್ರೆ ಆಕ್ಟ್ ಮಾಡ್ಬೇಕು ಅಂತ ಇರಲ್ಲ. ಯಾರ್ ಬೇಕಾರ ಆಕ್ಟ್ ಮಾಡಿದ್ರು, ಅಂದ್ರೆ ಚೆನ್ನಾಗಿ ಒಳ್ಳೆ ಕಲಾವಿದ್ರು ಯಾರಾದ್ರೂ ಹೊಸಬ್ರಾಗಿರ್ಬೋದು ಅಳುಬ್ರಾಗಿರ್ಬೋದು ಯಾರೇ ಮಾಡಿದ್ರು ಚೆನ್ನಾಗುತ್ತೆ ಅಂದಾಗ ಮುಂದೆ ಬಂದ್ಬಿಟ್ಟು ಕೆಲಸ ಅಂದ್ರೆ ಇನ್ವೆಸ್ಟ್ ಮಾಡುವಂತ ಧೈರ್ಯ ಇರುವಂತ ಪ್ರೊಡ್ಯೂಸರು. ಸೊ ಇವಿ ಪ್ಯಾಷನೇಟ್ ಪ್ರೊಡ್ಯೂಸರು. ಡೈರೆಕ್ಟ್ರು ಅಷ್ಟೇ, ಒಂದು ವಿಷನ್ ಇರೋಂತ ಡೈರೆಕ್ಟ್ರು. ಅವ್ರಿಗೆ ಹಿಂಗ್ ಸೀನ್ ಬೇಕು ಅಥವಾ ಅವ್ರ ಮೈಂಡ್ ಅಲ್ಲಿ ಇದೆ, ಇನ್ನ ಮುಂದೆ ತುಂಬಾ ಐಡಿಯಾಗಳಿದೆ ಅವ್ರ ಹತ್ರ. ಇದೊಂದು ಸಿನಿಮಾ ಗೆದ್ರೆ ನೆಕ್ಸ್ಟ್ ತುಂಬಾ ಜನಕ್ಕೆ ಹೊಸಬ್ರಿಗೆ ಅವಕಾಶ ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ರಕ್ಷಿಸುವಂತ ಕೆಪಾಸಿಟಿ ಅವ್ರಿಗೆ. ಓಕೆ. ಸೊ ಜನಕ್ಕೆ ನೀವು ಮಲಯಾಳಂ ಚೆನ್ನಾಗಿ ಮಾತಾಡ್ತೀರಾ ಅಂತ ಕೇಳಿದ? ಇಲ್ಲ, ಮಲಯಾಳಂ ಇಲ್ಲ. ಅದೇ ಒಬ್ರಿಗೆ ಒಂದು ಹಿಡ್ಕೊಂಡು പോണ്ടോ ನನಗೆ ಈಗ ಬೇರೆ ಪ್ರೆಸ್ ಮೀಟ್ ಉಂಟು ಅಲ್ಲಿ. ಓಕೆ. ಸೊ ಇವಾಗ ಯೂಟ್ಯೂಬ್ ಅಂತ ಹೇಳಿ ಬಂದಿದ ತಕ್ಷಣನೇ ಗೌರವ್ ಶೆಟ್ಟಿ ಅವರ ಒಂದು ಅರ್ನಿಂಗ್ಸ್ ಎಷ್ಟಿರುತ್ತೆ ಸರ್? ಬೇಸಿಕಲಿ ಏನಾಗ್ಬಿಡುತ್ತೆ ಅಂದ್ರೆ ಎಲ್ಲರೂ ಅನ್ಕೊಬಹುದು ಯೂಟ್ಯೂಬ್ ಅಲ್ಲಿ ಲಕ್ಷಾಂತರ ರೂಪಾಯಿ ಬರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬೇರೆಯವರೆಲ್ಲ ಫೋನ್ ಅಲ್ಲಿ ಇಟ್ಕೊಂಡು ಲಾಗ್ ಮಾಡೋದಾಗಿರ್ಬೋದು, ಅಥವಾ ಸುಮ್ನೆ ಫೋನ್ ಇಟ್ಕೊಂಡು ಅದೊಂದೇ ಬಂಡವಾಳ. ಬಟ್ ನಾವೇನ್ ಮಾಡ್ತೀವಿ, ಒಂದು ಸಿನಿಮಾಗೆ ಏನ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಅದೇ ಇನ್ವೆಸ್ಟ್ಮೆಂಟ್ ನಾವು ಶಾರ್ಟ್ ಫಿಲಮ್ ಮಾಡ್ತೀವಿ. ಅಂದ್ರೆ ನಿಮ್ಗೆ ಇಲ್ಲಿ ಕ್ಯಾಮ್ರಾ ಇರುತ್ತೆ, ಲೈಟಿಂಗ್ಸ್ ಇರುತ್ತೆ, ರಿಹರ್ಸಲ್ ಮಾಡ್ತೀವಿ, ಆಮೇಲೆ ಪ್ರೊಡಕ್ಷನ್ ಕಂಪ್ಲೀಟ್ ಸಿನಿಮಾಗೆ ಏನ್ ಸೆಟಪ್ ಇರುತ್ತೆ ಕಂಪ್ಲೀಟ್ ಸೆಟಪ್ ಇರುತ್ತೆ. ಆಮೇಲೆ ಡಬ್ಬಿಂಗ್ ಮಾಡ್ತೀವಿ, DI, ಕಲರಿಂಗು, ಎಡಿಟಿಂಗು, ಮ್ಯೂಸಿಕ್ ಕಂಪೋಸ್ ಮಾಡಿಸ್ತೀವಿ, ಸಾಂಗ್ ಮಾಡಿಸ್ತೀವಿ. ಇದೊಂದು ಸಿನಿಮಾನ ನೀವು 10 ಮಿನಿಟ್ಸ್ ಏನ್ ವರ್ಕ್ ಮಾಡ್ಬೇಕು ಅಷ್ಟೂನು ವರ್ಕ್ ಮಾಡಿಸ್ತೀವಿ. ನಮ್ಗೊಂದು 2.5-3 ಲಕ್ಷ ಬಜೆಟೇ ಬರುತ್ತೆ ಇಷ್ಟು. ಸೊ ಆ ಬಜೆಟ್ ಕಳೆದು ಏನ್ ಬರುತ್ತಲ್ಲ ಅದು ನಮ್ಗೆ ಪ್ರಾಫಿಟ್ ಅಂತ ಆಗೋದು. ನಮ್ಗೆ ಒಂದು 3 ಲಕ್ಷ ಇನ್ವೆಸ್ಟ್ಮೆಂಟೇ ವಾಪಸ್ ಬರ್ಬೇಕು ಅಂದ್ರೆ ನಮ್ಗೊಂದು 4 ಮಿಲಿಯನ್ ನೋಡ್ಬೇಕು. ಅದ್ರ ಮೇಲ್ ಬರೋದು ಮಾತ್ರ ಪ್ರಾಫಿಟ್ ಆಗುತ್ತೆ. ಇನ್ನೊಂದೇನಾಗುತ್ತೆ ಅಂದ್ರೆ ನಮ್ಗೆ ಶಾರ್ಟ್ ಫಿಲ್ಮ್ ಇನ್ವೆಸ್ಟ್ ಮಾಡೋರು ಬೇರೆ ಇರ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಿರೋರು ಚಾನಲ್ ಯಾರು ಓನರ್ ಇರ್ತಾರಲ್ಲ ಅವ್ರಿಗೂ ಹೋಗುತ್ತೆ. ನಾವು ಇವತ್ತಿಗೂ ಕೂಲಿ ತಗೊಂಡ್ ಕೆಲಸ ಮಾಡೋಂತ ಕಲಾವಿದ್ರೇನೆ. ಅಂದ್ರೆ ಪೇಮೆಂಟ್ ತಗೋತೀವಿ, ನಾವು ಏನ್ ಕೆಲಸ ಮಾಡ್ತೀವಿ ಅದಕ್ಕೆ ಕೆಲಸ ಮಾಡ್ಬಿಟ್ಟು ಬರ್ತೀವಿ. ಓಕೆ. ಅಂಡ್ ಇವಾಗ ಲಾಸ್ಟ್ಲಿ ಒಂದು QR ಕೋಡ್ ಹಾಕ್ತೀರಾ, ಅದಕ್ಕೆ ಪೇಮೆಂಟ್ ಹಾಕಿ ನಿಮ್ಗೆ ಎಷ್ಟು ಆಗುತ್ತೆ, ₹1 ₹10 ಎಷ್ಟಾದ್ರೂ ಹಾಕ್ಬೋದು. ಹೈಯೆಸ್ಟ್ ಬಂದಿರುವಂತದ್ದು ಸರ್ ಅಂದ್ರೆ ನಾವು ನಾರ್ಮಲ್ ಆಗಿ ಅಮೃತಾಂಜನ್ ಫಸ್ಟ್ ಇಂದ ನಮ್ ಡೈರೆಕ್ಟರ್ ಮೋಹಿತ್ ಸರ್ ಸ್ಟಾರ್ಟ್ ಮಾಡಿದ್ದು. ಅವಾಗ ಜಾಸ್ತಿ ಕಲೆಕ್ಷನ್ ಆಗಿತ್ತು ಫಸ್ಟ್ ಶಾರ್ಟ್ ಫಿಲಮ್ ಅಂತ. ಅದಾದ್ಮೇಲೆ ಏನಾಗ್ತು, ರೆಗ್ಯುಲರ್ ಆಗಿ ಎಲ್ಲರೂ ಶುರು ಮಾಡ್ಕೊಳ್ಳೋದು. ಮಧ್ಯದಲ್ಲಿ ಸೆಂಟ್ರಲ್ ನಾವು ಒಂದು ಮಗುಗೆ ಕಿವಿ ಹುಟ್ತಾನೆ, ಕಿವಿನೂ ಕೇಳಿಸಲ್ಲ, ಪಾಪ ಮಾತು ಬರಲ್ಲ ಆ ಮಗುಗೆ. ನಮ್ಮ ಮೇಕಪ್ ರೇಣುಕಾ ಅಕ್ಕ ಅಂತಿದ್ರು, ಅವ್ರ ಪಾಪುನೇ. ಅವಾಗ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಸ್ಕ್ಯಾನರ್ ಆ ಮಗುಗೋಸ್ಕರ ಅಂತ ಹಾಕಿದ್ವಿ. ಈ ತರ ಒಂದ್ ಮಗುಗೆ ಈ ತರ ನೀವು ಒಂದ್ ಚಿಕ್ಕ ಸಹಾಯ ಮಾಡಿದ್ರೆ ಎಷ್ಟೋ ಜನಕ್ಕೆ ಮಗು ಮಾತಾಡುವಂತ ಶಕ್ತಿ ಬರುತ್ತೆ ಅಂತ. ಆ ಒಂದು ಸ್ಕ್ಯಾನರ್ ಅವತ್ ಒಂದು ಶಾರ್ಟ್ ಫಿಲಮ್ಗೆ ಪಲ್ಪಿ ಪರಮೇಶ್ವರಿಗೆ ಹಾಕಿದ್ದು ನಾವು 7 ಲಕ್ಷ ಹತ್ರ ಕಲೆಕ್ಷನ್ ಆಗಿದೆ. ಅಂದ್ರೆ ಯೋಚನೆ ಮಾಡಿ, ಒಂದು ಒಳ್ಳೆ ಕಾಸ್ಗೋಸ್ಕರ ನಾವ್ ಹಾಕಿದಾಗ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ಅಂದ್ರೆ 500, 1000, 1,500, 2,000 ಎಲ್ಲ ಹಾಕಿರೋರು ಇದಾರೆ. ಅದಕ್ಕೆ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ನೋಡಿದೀವಿ. ಮಗುಗೆ ಸರ್ಜರಿ ಆಗ್ತಾ ಇದೆ ಆಕ್ಚುಲಿ. ವೆರಿ ನೈಸ್. ಒಳ್ಳೆ ಕೆಲಸ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಇಂತಹ ಗೌರವಾನ್ವಿತ ಪ್ರತಿಭೆ ಜೊತೆಗೆ ಇಲ್ಲ ಸರ್, ಅಂದ್ರೆ ಏನಂದ್ರೆ ನಾವು ಜನನ ಒಳ್ಳೆ ಕಂಟೆಂಟ್ ಮುಖಾಂತರ ರೀಚ್ ಆಗ್ತಾ ಇದೀವಲ್ವಾ, ಈ ತರ ನೀಡ್ ಇರೋರ್ನು ಸ್ವಲ್ಪ ಜೊತೆಲಿ ರೀಚ್ ಆದ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ತುಂಬಾ ಒಳ್ಳೆ ಯೋಚನೆ, ನಿಜ ಅಂತಾನೆ ಹೇಳ್ಬೋದು. ಅಂಡ್ ಇವಾಗ ನೀವು ಎಲ್ಲಾದ್ರೂ ಒಂದ್ ಕಡೆ ಗಿಲ್ಲಿ ನಟನ ಜೊತೆಗೆ ಆಕ್ಟ್ ಮಾಡಿರುವಂತದ್ದು ಅಂಡ್ ಅವ್ರ ಜೊತೆಗೆ ಒಡನಾಟ ಇರುವಂತದ್ದು ಏನಾದ್ರು ಇತ್ತ, ಅಥವಾ ಹೇಗಿರ್ತಾ ಅದ್ರ ಜೊತೆಲಿ? ಅಂದ್ರೆ ನಾನು ಅವರು ಒಂದ್ ಸಿನಿಮಾ ಇಬ್ರು ಲೀಡ್ ಆಗಿ ಒಂದ್ ಸಿನಿಮಾ ಮಾಡಿದೀವಿ, ಸೂಪರ್ ಹಿಟ್ ಅಂತ. ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ಅದನ್ನು. ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಬೇರೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಅವ್ರ ಫನ್ ಅಷ್ಟೇ. ಆ ಪ್ರೆಸೆಂಟ್ ಗೆ ಏನಿದೆ ಫನ್ ಮಾಡ್ತಾರೆ, ಎಲ್ಲಾರು ನಗಿಸ್ತಾರೆ ಅಷ್ಟೇ. ಆ ತರ ಒಂದ್ ಕ್ಯಾರೆಕ್ಟರ್ ಅವ್ರು ಏನಿದ್ದಾರೆ ಅದೇ ತರ ಬಿಗ್ ಬಾಸ್ ಅಲ್ಲೂ ಇದ್ರು.
ಅವ್ರಿಗೆ ಏನ್ ಸಿಗ್ಬೇಕೋ ಅದು ಬಿಗ್ ಬಾಸ್ ಇಂದ ಸಿಕ್ಕಿದೆ ಇವಾಗ. ಅಂಡ್ ಜನಕ್ಕೆ ತಲೆನೋವು ಬರಬಾರ್ದು ಅಂತ ಹೇಳಿ ಅಮೃತಾಂಜನ್ ಕೊಡ್ತಾ ಇದ್ದೀರಾ ನೀವು? ಹೌದು ಸರ್, ಜನವರಿ 30 ಫಸ್ಟ್ ಅದೇ ರಿಲೀಸ್ ಆಗ್ತಾ ಇರೋದು ನಮ್ಮ ಸಿನಿಮಾ. ಫೆಬ್ 6, ಜನವರಿ 30 ಅಮೃತಾಂಜನ್, ಫೆಬ್ರವರಿ 6 ಸುಖಿ ಭವ ರಕ್ಕಸಪುರದಳು, ಫೆಬ್ರವರಿ ಎಂಡ್ಗೆ ಸೂಪರ್ ಹಿಟ್. ಸೊ ಎಲ್ಲದನ್ನು ಸಾಲು ಸಾಲಾಗಿ ಬರ್ತಾ ಇದೆ. ಫುಲ್ ಥಿಯೇಟರ್ ಅಲ್ಲಿ ಎಲ್ಲೋದ್ರು ಗೌರವ್ 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 ಅವರೇ. ಅಂದ್ರೆ ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಶೂಟ್ ಆಗಿರೋ ಸಿನಿಮಾಗಳು ಒಂದೇ ಟೈಮ್ ಬಂದು, ಈಗ ನೆಕ್ಸ್ಟ್ ಈಗ ಫೆಬ್ರವರಿ ದಾಟಿ ಮಾರ್ಚ್ ಆಗ್ಬಿಟ್ರೆ IPL ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಸಿನಿಮಾಗೆ ಸ್ವಲ್ಪ ಜನ ಇದಾಗುತ್ತೆ. ಈಗ ಎಕ್ಸಾಮ್ಸ್ ಇನ್ನೇನ್ ಮುಗಿಯೋ ಟೈಮು. ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇನ್ನೇನ್ IPL ಸ್ಟಾರ್ಟ್ ಆಗೋಕೆ ಮುಂಚೆ ಎಲ್ಲ ರಿಲೀಸ್ ಮಾಡ್ಕೊಳ್ಳೋಣ ಅನ್ನೊಂದು ಸ್ಟ್ರಾಟಜಿ ಅದು ಸಿನಿಮಾದವ್ರದ್ದು. ಅದು ಓಕೆ. ಅಂಡ್ ಇವಾಗ ಜನರಲ್ ಆಗಿ ನಾವು ಮಾತಾಡ್ತೀವಿ ಅಂತ ಹೇಳೋದಾದ್ರೆ, ಗೌರವ್ ಶೆಟ್ಟಿ ಅವ್ರದ್ದು ಯೂಟ್ಯೂಬ್ ಅರ್ನಿಂಗ್ಸ್ ಜಾಸ್ತಿ ಬರ್ತಾ ಇದೆಯಾ ಅಥವಾ ಮೂವೀಸ್ ಗಳಲ್ಲಿ ಅರ್ನಿಂಗ್ಸ್ ಜಾಸ್ತಿ ಬರ್ತಾ ಇದೆಯಾ? ಡಿಪೆಂಡ್ಸ್ ಸರ್. ಅಂದ್ರೆ ಈಗ ಸಂತೋಷ್ ಸರ್ ಅಂತ ಪ್ರೊಡ್ಯೂಸರ್ ಆದ್ರೆ ಇಮಿಡಿಯೇಟ್ ಶೂಟಿಂಗ್ ಮುಗಿದ ತಕ್ಷಣ ಪೇಮೆಂಟ್ ಹಾಕ್ಬಿಟ್ಟು ಕ್ಲಿಯರ್ ಮಾಡ್ಬಿಡ್ತಾರೆ. ಎಲ್ರು ಹಂಗೆ ಮಾಡಲ್ಲ. ಕೆಲವೊಬ್ರು ಸ್ವಲ್ಪ ತಿಂಗಳಾದ್ಮೇಲೆ ಕೊಡ್ತಾರೆ, ಕೆಲವೊಬ್ರು ಇಮಿಡಿಯೇಟ್ ಮಾಡ್ಕೊಡ್ತಾರೆ, ಕೆಲವೊಬ್ರು ಎಷ್ಟು ಶೂಟ್ ಆಗೈತೆ ಅಷ್ಟು ಮಾತ್ರ ಕೊಡ್ತಾರೆ, ಕೆಲವೊಬ್ರು ಡಬ್ಬಿಂಗ್ ಟೈಮಲ್ಲಿ ಕೊಡ್ತೀವಿ ಅಂತಾರೆ, ಕೆಲವೊಬ್ರು ಕೊಡೋದೇ ಇಲ್ಲ. ಏನು ಮಾಡಕ್ಕಾಗಲ್ಲ, ಡಿಪೆಂಡ್ಸ್. ಬಟ್ ಶಾರ್ಟ್ ಫಿಲಮ್ ಅಲ್ಲಿ ಏನಾದ್ರೆ ನಾವು ಕೆಲಸ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಗೆ ದುಡ್ಡು ಕೊಟ್ಬಿಡ್ತಾರೆ. ಸಿನಿಮಾದಲ್ಲಿ ಏನಂದ್ರೆ ಲಾಂಗ್ ಪ್ರೊಸೆಸ್ ಅಲ್ವಾ. ಈಗ ಶೂಟಿಂಗ್ ಮುಗಿಬಹುದು, 3 ತಿಂಗಳಾದ್ಮೇಲೆ ಮುಗಿಬಹುದು, 4 ತಿಂಗಳಾದ್ಮೇಲೆ ಮುಗಿಬಹುದು. ಮುಗ್ದಂಗ್ ಪೇಮೆಂಟ್ ಕೊಡ್ತಾ ಹೋಗ್ತಾರೆ ಅಷ್ಟೇ. ಓಕೆ. ಸೊ ನೀವು ಮುಂಬರುವಂತ ದಿನಗಳಲ್ಲಿ ನಿಮ್ಗೆ ಯಾವ ರೀತಿಯಾದಂತ ಪಾತ್ರಗಳನ್ನ ಮಾಡ್ಬೇಕು ಅಂತ ಆಸೆ ಇದೆ, ಅಥವಾ ಯಾವ ರೀತಿಯಾಗಿ ನೋಡ್ಬೋದು ನಾವು ನಿಮ್ಮನ್ನ? ನಂಗೆ ಈ ಹಿಸ್ಟಾರಿಕಲ್ ತುಂಬಾ ಇಷ್ಟ. ಸೊ 80s 90s ರೋಲ್ಸ್ ಎಲ್ಲ ತುಂಬಾ ಇಷ್ಟ. ಸೊ ಆ ಪಾತ್ರದಲ್ಲಿ ನಂಗೆ ಆ ಜಾನರ್ ನಂಗೆ ಫೇವ್ರೇಟ್. ಆ ಥರ ಏನಾದ್ರು ಮೂವೀಸ್ ಸಿಕ್ಕರೆ ನಂಗೆ ಖಂಡಿತವಾಗ್ಬೇಕು. ಆಮೇಲೆ ಫ್ಯಾಮಿಲಿ ಡ್ರಾಮಾ ಇರಬೇಕು. ಸೊ ಆ ಟೈಪಲ್ಲಿ. ನೈಸ್. ಸೊ ಇನ್ನು ಜನರಿಗೆ ಫೆಬ್ರವರಿ 6ನೇ ತಾರೀಕು ಈ ಮೂವಿ ಸುಖ ಕೊಡುತ್ತಾ? 100% ಸುಖ ಕೊಡುತ್ತೆ. ಸುಖ ಅನ್ನೋದಕ್ಕಿಂತ ಒಂದು ಶಾಂತಿ, ಅಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸುಖ ಅಂದ್ರೆ ಜನ ಅಲ್ಲಿಗೆ ಹೋಗ್ತಾರೆ. ಮನ್ಸಿಗೆ ಸುಖ ಸಿಗುತ್ತೆ. ಮನ್ಸಿಗೆ ಸುಖ, ಒಂದು ಶಾಂತಿ, ನಿಮ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ಬಂದ್ವಿ ಒಂದು ಫ್ಯಾಮಿಲಿ ಇದನ್ನ ಅನ್ನೋದೊಂದು ತೃಪ್ತಿ ಸಿಗುತ್ತೆ. ಓಕೆ. ಸೊ ಇನ್ನು ಗೌರವ್ ಶೆಟ್ಟಿ ಅವ್ರ ಜೊತೆಗೆ ರಾಜ್ಬೀರ್ ಶೆಟ್ಟಿ ಅವರನ್ನು ಕೂಡ, ಅಂದ್ರೆ ನಿಮ್ ರಾಜ್ಬೀರ್ ಶೆಟ್ಟಿ ಅವ್ರ ಜೊತೆಗೆ ನೀವು ಕೂಡ ಆಕ್ಟ್ ಮಾಡಿದ್ರೆ, ಸೊ ಅದನ್ನು ಕೂಡ ನೋಡೋದಕ್ಕೆ ಕಾಯ್ತಾ ಇದೀವಿ ನಾವು. ಒಂದು ಒಳ್ಳೆ ಪಾತ್ರಗಳು ನಿಮ್ಗೆ ಇನ್ನೂ ಸಿಗ್ಲಿ ಅಂತ ಹೇಳಿ ಕೇಳ್ಕೊಂತೀವಿ. ಅಂಡ್ ನಿಮ್ಗೂ ಅಷ್ಟೇ ಒಳ್ಳೊಳ್ಳೆ ಪಾತ್ರಗಳು ಬರ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KFI ಜೊತೆ ಮಾತಾಡೋದಕ್ಕೆ. ಫೆಬ್ರವರಿ 6ನೇ ತಾರೀಕು ಎಲ್ಲರೂ ಕೂಡ ಸುಖಿ ಭವ ಚಿತ್ರನ ನೀವು ಚಿತ್ರಮಂದಿರದಲ್ಲೇ ಬಂದು ನೋಡ್ರಿ. ಅಂಡ್ ಹೊಟ್ಟೆ ಉಣ್ಣಾಗುವಷ್ಟು ನಗ್ಸೋದಕ್ಕೆ ಟೀಮ್ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.